ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, 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 ಬಸವಣ್ಣನಯ್ಯ. ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, 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 ಬಸವಣ್ಣನಯ್ಯ. ಎನ್ನ ಭಾವಸ್ಥಲವೇ ಪ್ರಭುದೇವರಯ್ಯ, ಎನ್ನ ಭಾವಸ್ಥಲವೇ ಪ್ರಭುದೇವರಯ್ಯ. ಇಂತೆನ್ನ ಮನ ಕರಭಾವಂಗಳಲ್ಲಿ, ಇಂತೆನ್ನ ಮನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಭಕ್ತಿಯ ಪರಿಧಿ ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಿಸಿದೆ. 17-18ನೇ ಶತಮಾನದ ಆ ಸಂದರ್ಭದಲ್ಲಿ ಅಥವಾ 16ನೇ ಶತಮಾನದಿಂದನೇ ಪ್ರಾರಂಭ ಆಯಿತು ಅಂತ ಅನ್ಬಹುದು. ಅದು ವೈಜ್ಞಾನಿಕ ರೂಪವನ್ನು ತಾಳ್ತು, ವಿಜ್ಞಾನದ ರೂಪವನ್ನು ತಾಳ್ತು. ಅದು ಕೂಡ ಭಕ್ತಿ. ಹಾಗೆ ನೋಡ್ತಾ ಹೋದ್ರೆ ಕೆಲವು ವಿಜ್ಞಾನಿಗಳಿದ್ದಾರೆ. ಥಾಮಸ್ ಆಲ್ವಾ ಎಡಿಸನ್, ಮೈಕೆಲ್ ಫಾರಡೆ, ಇನ್ನೊಬ್ರು ಮೇಡಮ್ ಕ್ಯೂರಿ, ಇಂತಹವ್ರು ಏನಿದ್ದಾರಲ್ಲ, ಇದು ಕೂಡ ಭಕ್ತಿ ಮಾರ್ಗನೇ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅವರು ಬಹಳ ಶ್ರೀಮಂತರುಗಳಲ್ಲ, ಸಾಮಾನ್ಯ ಕುಟುಂಬಗಳಲ್ಲಿ, ಇನ್ನು ಬಡ ಕುಟುಂಬಗಳಲ್ಲಿ ಹುಟ್ಟಿದಂಥವ್ರು. ಅವ್ರ ಮುಂದೆ ದೇವರು ಅಥವಾ ಮುಕ್ತಿ ಏನೂ ಇರಲಿಲ್ಲ. ದೇವರ ಬಗ್ಗೆ, ಮುಕ್ತಿ ಬಗ್ಗೆ, ಪರಲೋಕದ ಬಗ್ಗೆ ಅಥವಾ ಇಹಲೋಕದಲ್ಲೇ ಇದ್ದು ಪ್ರಾರ್ಥನೆ ಮಾಡಿ, ಸಂಘಟನೆ ಮಾಡಿ, ಏನೋ ಕಟ್ಟಿ ಏನೂ ಗುರಿ ಇರಲಿಲ್ಲ. ಅವ್ರ ಒಂದೇ ಗುರಿ ಏನೋ ಇದೆ, ಜೊತೆಗೆ ಈ ಮಾನವ ಜಗತ್ತಿಗೆ ಏನಾದರೂ ಕೊಡಬೇಕು, ಇದನ್ನ ಸರಳಗೊಳಿಸಬೇಕು, ಸುಗಮಗೊಳಿಸಬೇಕು. ಮತ್ತು ತಮ್ಮ ಮನಸ್ಸಿಗೆ ಯಾವುದೋ ಒಂದು ಮೊದಲು ತಥ್ಯ ಹೊಳಿತದ ಅವರಿಗೆ. ಈ ಉದಾಹರಣೆಗೆ ಅವನು ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದ್ನಲ್ಲ, ಗೆಲಿಲಿಯೋ. ಆ ಗೆಲಿಲಿಯೋಗೆ ಸುಮ್ಮನೆ ಅನ್ನಿಸ್ತವನಿಗೆ, ಇಲ್ಲ ಇದು ಭೂಮಿ ಕೇಂದ್ರ ಅಲ್ಲ ಅನ್ನಿಸ್ತವನಿಗೆ. ಮೊದಲು ಸೂರ್ಯನ್ ನೋಡ್ತಿದ್ದ, ಇದು ಭೂಮಿ ಕೇಂದ್ರ ಅಲ್ವಲ್ಲ, ಇದು ಸೂರ್ಯನೇ ಕೇಂದ್ರ ಇರಬಹುದು ಅನ್ನಿಸ್ತು. ಆದ್ರೆ ಅದನ್ನು ಸಿದ್ಧ ಮಾಡೋದು ಹೇಗೆ? ಅದಕ್ಕೆ ದೂರದರ್ಶಕ ಯಂತ್ರ ಕಂಡುಹಿಡಿದು. ಅಂದ್ರೆ ದೂರದರ್ಶಕ ಯಂತ್ರದಿಂದ ನೋಡಿದಾಗ ಬಹಳ ದೂರದಲ್ಲಿರ್ತಕ್ಕಂಥದ್ದು ಸಮೀಪದಲ್ಲಿದ್ದಾಗ ಕಾಣ. ಆವಾಗ ಅವನಿಗೆ ಅರ್ಥ ಆಯಿತು, ಆಮೇಲೆ ಸಿದ್ಧ ಆಯಿತು, ಭೂಮಿ ಕೇಂದ್ರ ಅಲ್ಲ, ಸೂರ್ಯನೇ ಕೇಂದ್ರ. ಸರಿ, ಅದನ್ನು ಹೇಳ್ದ. ಕ್ರಿಶ್ಚಿಯನ್ ಧರ್ಮ ಅದನ್ನು ಒಪ್ಪಲಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಿದ್ಧ ಆಯಿತು. ನಿನಗೆ ಆಜೀವ ಕಾರಾವಾಸ, ಜೈಲು ಶಿಕ್ಷೆ, ಇಲ್ಲ ಅಂದ್ರೆ ಮರಣದಂಡನೆ.
ಅದಕ್ಕೆ ಅವನು ಜೈಲಿನವ್ರು ಹೇಳ್ತಾನೆ, ಜ್ಯೂರಿ ಅಂತ ಇರ್ತಾರ, ನೀನು ಅವನು ಅಂದ್ರೆ ನ್ಯಾಯಾಧೀಶ, ಕೋರ್ಟ್ನವನು ಹೇಳ್ತಾನೆ, ನೀ ಸೂರ್ಯನ ಸುತ್ತಾ ಇಲ್ಲ ಅಂತ ಹೇಳ್ಬೇಕು, ಒಪ್ಕೋಬೇಕು, ಸಿಗ್ನೇಚರ್ ಮಾಡ್ಬೇಕು. ಆಯ್ತು ಮಾಡ್ತೀನಿ ಇನ್ನು, ಸೂರ್ಯನೇ ಕೇಂದ್ರ ಅಲ್ಲ ಭೂಮಿನೇ ಕೇಂದ್ರ ಅಂತ ಹೇಳ್ಬೇಕು. ಆ ಬೈಬಲಲ್ಲಿ ಹಂಗಿದೆ, ಅದಕ್ಕೆ ನೀನೊಂದು ಒಪ್ಕೋಬೇಕು. ಆಯ್ತು ಅಂದ ನಾವು. ಯಾಕೆಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಶಿಕ್ಷೆ ಆಗ್ತೈತೆ. ಇಂಥವ್ರ ನಡುವೆ ಸೇರ್ಕೊಂಡು ಬಹಳ ದೊಡ್ಡ ತ್ಯಾಗ ತತ್ವನಿಷ್ಠೆ ಅನ್ಕೊಂತ ಹೋಗೋದೇನಿದೆ ಅಂತ ಹೇಳಿ, ಆಯ್ತು ನೀವು ಎಲ್ಲಿ ಸೈನ್ ಮಾಡಿಸ್ಕೊಂತೀರೋ ಮಾಡಿಸ್ಕೊಂಡ್ರು, ಬರೆದ್ರು. ಗೆಲಿಲಿಯೋ ಹೇಳ್ತಿದ್ದಾನೆ, ಇಷ್ಟು ದಿವಸ ಹೇಳಿದ್ ತಪ್ಪಾಯ್ತು, ಇನ್ನು ಮುಂದೆ ಭೂಮಿ ಸುತ್ತ ಸೂರ್ಯ ಸುತ್ತಾನೆ ಹೊರತು ಸೂರ್ಯನ ಸುತ್ತ ಭೂಮಿ ಸುತ್ತಲ್ಲ ಅಂತ ಬರೆದ್ರು. ಎಲ್ಲಿ ಸೈನ್ ಹಾಕ್ಬೇಕಂದ ಹಾಕದ, ಕೊನೆಗೆ ಕೆಳಗಡೆ ಇಳಿದ್ಮೇಲೆ ಹೇಳ್ದ, ನಾನ್ ಸೈನ್ ಹಾಕಿದ್ರೆ ಭೂಮಿ ಬದಲಾವಣೆ ಆಗಲ್ಲ. ಅರ್ಥ ಆಗ್ತದೆ ನಿಮಗೆಲ್ಲ? ನಾನ್ ಸೈನ್ ಹಾಕಿದ್ರೆ ಭೂಮಿ ಬದಲಾವಣೆ ಆಗಲ್ಲ, ಸೂರ್ಯ ಬದಲಾವಣೆ ಆಗಲ್ಲ. ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ಎಲ್ಲಾ ಗ್ರಹಗಳು ಸುತ್ತಾ ಇದ್ದಾವೆ ಅಂತ ಹೇಳ್ದ. ಇವತ್ತು ವಿಜ್ಞಾನ ಯಾರಿಗೆ ಬೈಯುತ್ತೆ? ಜ್ಯೂರಿಗೆ, ಆ ನ್ಯಾಯಾಧೀಶಂಗೆ ಬೈಯುತ್ತೆ, ಅಥವಾ ಆ ವ್ಯವಸ್ಥೆಗೆ ಬೈಯುತ್ತೆ. ಗೆಲಿಲಿಯವನ್ನ ಕೊಂಡಾಡುತ್ತೆ, ಗುರು ಅಂತ ಹೇಳುತ್ತೆ. ಹಾಗೆ ಥಾಮಸ್ ಆಲ್ವಾ ಎಡಿಸನ್ ಎಷ್ಟು ಬಡವ ಅಂತಂದ್ರೆ, ಅವನು ದುಡಿಬೇಕಾಗಿತ್ತು, ಸಂಶೋಧನೆ ಮಾಡಿದ್ರೆ ಜೊತೆಗೆ ದುಡಿಬೇಕಾಗಿತ್ತು. ದುಡಿದೇ ಹೋದ್ರೆ ಜೀವನನೇ ಇಲ್ಲ ಅವನಿಗೆ. ರಾತ್ರಿ 11 ಗಂಟೆಗೆ ಬರ್ತಿದ್ದ ಅವ್ರ ಮನೆಗೆ ಉಳ್ಕೊಳಕ್ಕೆ, ಬೆಳಿಗ್ಗೆ 5 ಗಂಟೆಗೆ ಟ್ರೈನ್ ಹಿಡಿಬೇಕಾಗಿತ್ತು. ಹೋಗಿ 4 ಗಂಟೆಗೆ ಎದ್ದೇಳ್ಬೇಕು, ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ಎಷ್ಟೋ ದಿವಸ ಅವನಿಗೆ ತಿನ್ಲಿಕ್ಕೆ ಆಹಾರ ಸಿಗ್ಲಾರ್ದೆ 1 ಕಪ್ ಚಹಾ ಕುಡ್ಕೊಂಡಿದ್ದಾನೆ. ನಾವಂತೀವಿ ಚಹಾ ಕುಡಿಯೋದು ಒಳ್ಳೇದಲ್ಲ, ಅದು ಹಾಗೆ ಇದು ಹೀಗೆ ಅಂತೀವಿ. ಅಲ್ಲಿಯ ಪ್ರದೇಶಕ್ಕೆ ಚಹಾ ಒಳ್ಳೇದೆ, ಅಂದ್ರೆ ಚಳಿ ಬಹಳ. ಮತ್ತ ಅವನಿಗೆ ಚಹಾ ಕುಡಿದ್ರೆ ಹಸಿವು ನೀಗ್ತಾ ಇತ್ತು. ಚಹಾ ಕುಡದೆ ಜೀವನ ಕಳೆದು ಬಿಟ್ಟಿದ್ದಾನೆ. ಅಂದ್ರೆ ಜಗತ್ತಿಗೆ ಏನ್ ಕೊಡುಗೆ ಕೊಟ್ಟ ಅವನು? ಬಲ್ಬ್ ಒಂದೇ ಅಲ್ಲ, 100 ಸಂಶೋಧನೆಗಳು. ಆಗಿನ ಕಾಲಕ್ಕೆ ಟೆಲಿಗ್ರಾಫ್ ತಂತಿ, ಟೆಲಿಗ್ರಾಫ್ ಕಳಿಸ್ತಕ್ಕಂಥದ್ದೇನಿತ್ತಲ್ಲ, ಅದು ಕೂಡ ಅವನೇ ಕಂಡುಹಿಡ್ದದ್ದು, ಎಡಿಸನ್ ಕಂಡುಹಿಡ್ದದ್ದು. ಒಂದಲ್ಲ 100 ಸಂಶೋಧನೆಗಳನ್ನು ಮಾಡ್ಬಿಟ್ಟ. ತುಂಬಾ ಬಡವ. ಮೈಕೆಲ್ ಫ್ಯಾರಡೆ, ಅವನಿಗೆ ಓದ್ಲಿಕ್ಕೆ ಪುಸ್ತಕ ತಗೊಳಕ್ ದುಡ್ಡಿಲ್ಲ. ಒಂದು ಪುಸ್ತಕದ ಅಂಗಡಿ ಬೈಂಡ್ ಮಾಡಕ್ ಸೇರ್ಕೊಂಡ. ಆ ಬೈಂಡ್ಗೆ ಪುಸ್ತಕ ಕೊಡ್ತಿದ್ರಲ್ಲ, ಆ ಪುಸ್ತಕಗಳನ್ನ ಓದ್ತಿದ್ದ. ಅಲ್ಲಿ ನಮ್ಮ ತರ ಇಂಗ್ಲಿಷ್ ವಿಜ್ಞಾನ ವಿಷಯ ಇಂಗ್ಲಿಷಲ್ಲಿ ಸಿಗತ್ತೆ, ಕನ್ನಡ ಸಿಗಲ್ಲ ಅಂತ ಹಂಗಿರ್ಲಿಲ್ಲ. ಅವ್ರದ್ದು ಮಾತೃಭಾಷೆನೇ ಇಂಗ್ಲಿಷ್. ಆದ್ರಿಂದ ಆ ಪುಸ್ತಕಗಳು ಬರ್ತಿದ್ದು, ಓದ್ತಿದ್ದ. ಇವತ್ತು ನಾವೇನು ಎಲೆಕ್ಟ್ರಿಸಿಟಿ ಅಂತೀವಲ್ಲ, ಈ ಸಿದ್ಧಾಂತವನ್ನ, ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಕ್ಕಂಥದ್ದನ್ನ ಕಂಡುಹಿಡಿದಂಥವನು ಮೈಕೆಲ್ ಫ್ಯಾರಡೆ. ಹೀಗೆ ಅತ್ಯಂತ ಕಷ್ಟದ ಜೀವನದಲ್ಲಿ ಶ್ರೇಷ್ಠ ಸಂಶೋಧನೆ ಮಾಡಿದ. ಮತ್ತಿದು ಭಕ್ತಿ ಅಲ್ಲ ಅಂತ ಹೇಗೆ ಹೇಳ್ತೀರಾ? ಇದು ಕೂಡ ಭಕ್ತಿ ಮಾರ್ಗನೇ, ಖಂಡಿತವಾಗಿಯೂ ಭಕ್ತಿ ಮಾರ್ಗನೇ. ಭಕ್ತಿ ಇಲ್ಲದೆ ಹೋದ್ರೆ, ಅಂದ್ರೆ ಇಟ್ಟುಕೊಂಡಂತಹ ಗುರಿಯನ್ನ ಸಾಧಿಸ್ಬೇಕು ಅನ್ನೋ ಛಲ ಇಲ್ಲದೆ ಹೋದ್ರೆ ಅದು ಭಕ್ತಿ ಅಲ್ಲ. ಬಸವಣ್ಣವರು ಹೇಳ್ತಾರಲ್ಲ, ಛಲ ಬೇಕು, ಛಲ ಬೇಕು, ಛಲ ಬೇಕು. ಸಾಮಾನ್ಯ ನೈತಿಕ ವಿಷಯದಲ್ಲೇ ಛಲ ಬೇಕು ಸಾಧಿಸ್ಬೇಕಾದ್ರೆ. ವಿಜ್ಞಾನಿ ಆಗ್ಬೇಕಾದ್ರೆ, ಒಬ್ಬ ಒಳ್ಳೆ ಶ್ರೇಷ್ಠ ರಾಜಕಾರಣಿ ಆಗ್ಬೇಕಾದ್ರೆ, ಅಬ್ರಹಾಂ ಲಿಂಕನ್ ಶ್ರೇಷ್ಠ ರಾಜಕಾರಣಿ. ಇನ್ನು ಗಾಂಧೀಜಿ ಹುಟ್ಟಿರ್ಲಿಲ್ಲ, ವಿವೇಕಾನಂದರು ಹುಟ್ಟಿರ್ಲಿಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಹುಟ್ಟಿರ್ಲಿಲ್ಲ. ಆ ಸಂದರ್ಭದಲ್ಲಿ ಏನೂ ಆಧುನಿಕ ಸೌಲಭ್ಯಗಳಿರಲಿಲ್ಲ, ಅಂದ್ರೆ ವಾಹನ ಇರಲಿಲ್ಲ,
ಪೆಟ್ರೋಲ್ ಡೀಸೆಲ್ ಕಂಡುಹಿಡಿದಿರಲಿಲ್ಲ, ಇನ್ನು ವಾಹನಗಳ ಸಂಚಾರ ಶುರುವಾಗಿರಲಿಲ್ಲ ಅನ್ಸುತ್ತೆ. ಅಂತಹ ಸಂದರ್ಭದಲ್ಲಿ 1809 ಹುಟ್ಟುತ್ತಾನೆ ಅನ್ಸುತ್ತೆ, ಅಥವಾ 1805 ಹುಟ್ಟುತ್ತಾನೆ ಅಂತ ಕಾಣಿಸುತ್ತೆ. ಬದುಕಿದ್ದು ಸುಮಾರು ಒಂದು 55-56 ವರ್ಷ. ಆದರೆ ಎಂತಹ ಭಕ್ತಿ ಅವನಿಗೆ! ಭಕ್ತಿಯನ್ನು ಹೆಸರು ಕೂಡ ಬಳಸ್ತಿರ್ಲಿಲ್ಲ. ಭಕ್ತಿಯನ್ನು ಹೆಸರಿರ್ಲಿಲ್ಲ. ಆ ರಾಜಕಾರಣ ಮಾಡೋದು, ಚುನಾವಣೆಯಲ್ಲಿ ಸೋಲೋದು ಡಿವೋಷನ್ ಅಂತ ಯಾರು ಅನ್ನಲ್ಲ. ಆದರೂ ತನ್ನ ಮೌಲ್ಯಗಳನ್ನು ಬಿಡ್ಲಿಲ್ಲ ಅಂದ್ರೆ, ತತ್ವಗಳನ್ನು ಬಿಡ್ಲಿಲ್ಲ ಅಂದ್ರೆ ಅವನ ರಾಜಕಾರಣಿಯಿಂದ ಯಾರು ಡಿವೋಟಿ ಅಂತ ಕರೆಯಲ್ಲ. ಆದರೆ ನನ್ನ ಪ್ರಕಾರ ಅದು ಕೂಡ ಒಂದು ಭಕ್ತಿನೇ. ಎಂತಹ ಭಕ್ತಿ! ಗಟಾರದಲ್ಲಿ ಬಿದ್ದಂತಹ ಹಂದಿ ಮರಿಯನ್ನ ರಕ್ಷಿಸಿ, ಹಾಗೆ ಆ ಕೊಳೆ ಬಟ್ಟೆನಲ್ಲೇ ಪಾರ್ಲಿಮೆಂಟ್ಗೆ ಹೋಗಿ, ಅಂದರೆ ಸಂಸತ್ಗೆ ಹೋಗಿ ಅಲ್ಲಿ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾನೆ ಅಂದ್ರೆ ಅವನು ಯಾವ ಭಕ್ತರಿಗಿಂತ ಕಡಿಮೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ನಾವು ಇತ್ತೀಚೆಗೆ ಭಕ್ತಿ ಶೂನ್ಯರಾಗ್ಬಿಟ್ಟಿದೀವಿ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇರೋರು ಕೂಡ ಕೇವಲ ವಿಭೂತಿ ಹಚ್ಚೋದು, ಕೇವಲ ನಾಮ ಹಚ್ಕೊಳ್ಳೋದು, ಅಥವಾ ನೋಡಿ ಮೊನ್ನೆ ಹೇಳದ್ನಲ್ಲ ಅದು ತಿರುಪತಿ ಲಡ್ಡುನ ವಿಷಯ, ಎಂಥ ಮೋಸ ಅಲ್ವಾ! ಆ ಥರ ನಡೆದಿದ್ರೆ ಎಂಥ ಮೋಸ ದೇವರ ಹೆಸರಿನಲ್ಲಿ. ಹೀಗೆ ಎಲ್ಲ ಭಾಗದಲ್ಲೂ, ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಅಲ್ಲಿಯೂ ಕೂಡ ಕ್ರಿಶ್ಚಿಯಾನಿಟಿ ಹೆಸರಲ್ಲಿ, ಇಸ್ಲಾಮಿಕ್ ಹೆಸರಲ್ಲಿ, ಪ್ರತಿಯೊಂದು ಧರ್ಮದಲ್ಲಿ ಭಕ್ತಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮೋಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ಕೆಟ್ಟದ್ದು. ಆದ್ರಿಂದ ನಾವು ತಿಳ್ಕೊಳ್ಬೇಕು, ಒಬ್ಬ ಪ್ರಾಮಾಣಿಕನಾಗಿ, ಅವನು ವಿಜ್ಞಾನಿಯೇ ಆಗಲಿ, ರಾಜಕಾರಣಿಯೇ ಆಗಲಿ, ಕೂಲಿಕಾರ ಆಗಲಿ, ಕಾರ್ಮಿಕ ಆಗಲಿ, ಯಾರೇ ಆದರೂ ಕೂಡ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಮಾಡ್ತಾ ದೇಶಕ್ಕಾಗಿ ದೇಶಭಕ್ತಿ ಇಟ್ಕೊಂಡು ದೇಶದ ವಿಷಯಕ್ಕಾಗಿ ಪ್ರಾಣ ಕೊಟ್ಟವರಿದ್ದಾರೆ. ಅವರು ಯಾವ ದೀಕ್ಷೆಯನ್ನು ಪಡೆದವರಲ್ಲ, ಆದರೆ ನಿಜವಾಗಿ ಭಕ್ತಿವಂತರು ಅವರೇನೆ. ಅದಕ್ಕೆ ಭಕ್ತಿಯ ವ್ಯಾಖ್ಯಾನವನ್ನ ನಾವು ಇನ್ನೂ ವಿಸ್ತರಣೆಗೊಳಿಸಬೇಕು. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ಅನ್ಕೊಂಡಂತಹವರು ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಜೊತೆಗೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ, ಯಾರ್ಯಾರು ಅವರವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅವರೆಲ್ಲರನ್ನೂ ಪ್ರೀತಿಸ್ಬೇಕು. ಆಮೇಲೆ ನಮ್ಮಲ್ಲಿ ಒಂದು ಕಾಯಿಲೆ ಇದೆ, ಏನಪ್ಪಾ ಅಂತಂದ್ರೆ, ನಾನು ಇತ್ತು, ಇವಾಗ ಅದು ಕಡಿಮೆ ಆಗಿದೆ. ನಾವೆಲ್ಲ ಪ್ರವೇಶ ಮಾಡಿದಾಗ, ಅಂದ್ರೆ ಈ ತ್ಯಾಗ ಮಾರ್ಗಕ್ಕೆ ಬರ್ತೀವಲ್ಲ, ವೈರಾಗ್ಯ ಮಾರ್ಗಕ್ಕೆ ಬರ್ತೀವಲ್ಲ, ವಿರಕ್ತ ಮಾರ್ಗಕ್ಕೆ ಬಂದಾಗ ಅವನಿಗೆ ವಿದ್ಯೆ ಇರ್ಲಿ ಬಿಡ್ಲಿ, ಸಾಧನೆ ಇರ್ಲಿ ಬಿಡ್ಲಿ, ಕಾವಿ ಧರಿಸಿದ ಕೂಡಲೇ ನಾನೇನೋ ಆಗೋಗ್ಬಿಟ್ಟೆ ಅಂತ ಹೇಳಿ ಶಿಕ್ಷಕರುಗಳನ್ನ, ದೊಡ್ಡ ದೊಡ್ಡವ್ರನ್ನ, ಉಪನ್ಯಾಸಕರನ್ನ ಏಕವಚನದಲ್ಲಿ ಮಾತಾಡ್ಸೋದು. ನಾನು ಯಾವುದೋ ಒಂದು ಮಠಕ್ಕೋ ಪೀಠಕ್ಕೋ ಆದ ಕ್ಷಣಕ್ಕೆ ಜಗದ್ಗುರು ಅಂದ್ಕೊಂಡು ನಾವು ನಮಗೆ ನಾವೇ ಮರ್ಯಾದೆ ಕೊಟ್ಕೊಳ್ಳೋದು, ರಾಜಗಳ ಥರ. ಈ ರೀತಿ ನಾವು ಮಾಡಬಾರ್ದು. ಅದು ನಮ್ಮನ್ನ ಬೆಳೆಯಕ್ಕೆ ಬಿಡಲ್ಲ, ಅದು ಕೂಡ ಭಕ್ತಿ ಅಲ್ಲ. ನಮಗೆ ಬೇರೆಯವರು ಯೋಗ್ಯತೆಯ ಆಧಾರದ ಮೇಲೆ ಗೌರವ ಕೊಡ್ಬೇಕೆ ಹೊರತು, ಗೌರವ ಪಡ್ಕೋಬೇಕೆ ಹೊರತು, ನಮಗೆ ನಾವೇ ಗೌರವ ಕೊಟ್ಕೊಳ್ಳೋದು ಏನೋ ಆಗ್ಬಿಟ್ಟಿದೀವಿ ಅನ್ನುವ ಭ್ರಮೆಯಲ್ಲಿ ಬದುಕ್ತಕ್ಕಂಥದ್ದು, ಅದು ಭಕ್ತಿ ಶೂನ್ಯತೆ ಅಂತಾನೆ ಕರಿಬೇಕು. ಆದ್ರಿಂದ ನಾವೆಲ್ಲರೂ ಬದಲಾವಣೆಯನ್ನ ತಂದುಕೊಳ್ಬೇಕು ಭಕ್ತಿ ವಿಷಯದಲ್ಲಿ. ಬಸವಣ್ಣನವರು ಅವ್ರಿಗಿಂತ ದೊಡ್ಡವರು ಯಾರಿದ್ದಾರೆ ಭಕ್ತಿ ವಿಷಯದಲ್ಲಿ? ಭಕ್ತಿ ಭಾಂಡಾರಿ ಅಂತ ಕರೀತಾರೆ ಅವ್ರಿಗೆ. ಪ್ರಧಾನಮಂತ್ರಿಗಳಿದ್ದು, ಪ್ರವಾದಿಗಳಿದ್ದು, ಮಂತ್ರ ಪುರುಷರಾಗಿದ್ರು ಕೂಡ ಜಂಗಮ ಒಬ್ಬ ಬಂದ್ರೆ ಎಂತಹ ಗೌರವ. ಜಂಗಮ ಅಂದ್ರೆ ಬರೀ ಕಾವಿದಾರಿಯೇ ಬರ್ಬೇಕು ಅಂತಿಲ್ಲ. ಆ ಮಹಾಮನೆಗೆ ಒಬ್ಬ ರೈತ ಬಂದ್ರೆ, ಒಬ್ಬ ಕಾಯಿಕ ಜೀವಿ ಬಂದ್ರೆ, ಒಬ್ಬ ಹರಳೆಯನವರು ಪಾದರಕ್ಷೆ ತಯಾರು ಮಾಡ್ಕೊಂಡು ಬಂದ್ರೆ
ಅವ್ರನ್ನ ಹೆಂಗ್ ಕರೀತಿದ್ರು, ಹೇಗೆ ಸ್ವಾಗತಿಸ್ತಿದ್ರು, ಕಲಿಬೇಕಾದ್ದಲ್ವಾ ಇದೆಲ್ಲ, ಕಲಿಬೇಕಾದ್ದು. ಆದ್ರಿಂದ ಭಕ್ತಿ ಅಂತಂದ್ರೆ ಕೇವಲ ವೇಷ ಅಲ್ಲ. ಭಕ್ತಿ ಅಂದ್ರೆ ಅದು ಪ್ರಾಮಾಣಿಕತೆಯ ಪ್ರಜ್ಞೆ, ಕರ್ತವ್ಯದ ಪ್ರಜ್ಞೆ ಮತ್ತು ಸತ್ಯನಿಷ್ಠೆ. ಅದಕ್ಕೆ ಅವ್ರು ಹೇಳೋದು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ ಅಂತಾರೆ. ಇದು ಬಹಳ ಮುಖ್ಯವಾದದ್ದು. ಪ್ರಜ್ಞಾಸಹಿತವಾಗಿ ಬದುಕ್ತಕ್ಕಂಥದ್ದು. ಅಟೆನ್ಷನ್ ಪ್ಲೀಸ್ ಅಂತಿರಲ್ಲ, ಅದೇ ಅವಧಾನ ಅಂದ್ರೆ ಎಚ್ಚರಿಕೆಯಿಂದ ಬದುಕ್ತಕ್ಕಂಥದ್ದು. ಆತ್ಮವಿಮರ್ಶೆ, ಸದಾಕಾಲ ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಭಕ್ತಿಯ ವಿಶಾಲತೆ, ಭಕ್ತಿಯ ಪರಿಧಿ. ಅದು ವಿಶಾಲವಾಗಬೇಕು, ಸೂಕ್ಷ್ಮವಾಗಬೇಕು, ಶುದ್ಧವಾಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.